ರಾಜ್ಯದ ಜನರಿಗೆ ಮತ್ತೊಂದು ಬಿಗ್ ಶಾಕ್. ಇನ್ಮುಂದೆ ಆಸ್ತಿ ನೋಂದಣಿ ಬಲು ದುಬಾರಿ. ಎಸ್, ರಾಜ್ಯದಲ್ಲಿ ಹಾಲು ಮೊಸರು ಕರೆಂಟ್ ಬಸ್ ಟಿಕೆಟ್ ಹೆಚ್ಚಳ ಬೆನ್ನಲ್ಲೇ ಇದೀಗ ಜನರಿಗೆ ಸರ್ಕಾರ ಮತ್ತೊಂದು ಶಾಕ್ ನೀಡಿದೆ. ಮೊದಲೇ ಬೆಲೆ ಏರಿಕೆಯಿಂದ ತತ್ತರಿಸಿರೋ ಜನರಿಗೆ ಮತ್ತೊಂದು ಬೆಲೆ ಏರಿಕೆಯ ಬಿಸಿ ತಟ್ಟಲಿದೆ. ಹೌದು, ಇನ್ಮುಂದೆ ಆಸ್ತಿ ನೋಂದಣಿ ಶುಲ್ಕ ಹೆಚ್ಚಳ ಮಾಡಿ ಕಂದಾಯ ಇಲಾಖೆ ಆದೇಶವನ್ನ ನೀಡಿದ್ದು ಜನರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಆಸ್ತಿ ನೋಂದಣಿ ಶುಲ್ಕದ ದರವನ್ನ ಕಂದಾಯ ಇಲಾಖೆ ಪರಿಷ್ಕರಣೆ ಮಾಡಿದ್ದು, ಆಸ್ತಿ ನೋಂದಣಿ ಶುಲ್ಕವನ್ನ ಶೇಕಡಾ 1 ರಿಂದ ಶೇಕಡಾ 2ಕ್ಕೆ ಹೆಚ್ಚಿಸಲಾಗಿದ್ದು, ಈ ಹೊಸ ದರ ನಾಳೆ ಅಂದ್ರೆ ಆಗಸ್ಟ್ 31ರಿಂದ ರಾಜ್ಯದ ಜನರಿಗೆ ಅನ್ವಯ ಆಗಲಿದ್ದು, ಆಸ್ತಿ ಕೊಳ್ಳುವವರಿಗೆ ಇಲಾಖೆ ಶಾಕ್ ನೀಡಿದೆ. ಇನ್ನು ರಾಜ್ಯದಲ್ಲಿ ಈವರೆಗೂ ಮನೆ, ನಿವೇಶನ, ಫ್ಲಾಟ್ ಸೇರಿದಂತೆ ಸ್ಥಿರಾಸ್ತಿ ಖರೀದಿ ಮಾಡುವ ವೇಳೆ ಶೇಕಡಾ 1ರಷ್ಟು ನೋಂದಣಿ ಶುಲ್ಕ ಹಾಗೂ ಶೇಕಡಾ 5.6ರಷ್ಟು ಮುದ್ರಾಂಕ ಶುಲ್ಕವನ್ನ ವಿಧಿಸಲಾಗಿತ್ತು. ಈ ಮೂಲಕ ಆಸ್ತಿ ಕೊಳ್ಳುವ ವೇಳೆ ಒಟ್ಟು ಶೇಕಡಾ 6.6ರಷ್ಟು ಶುಲ್ಕವನ್ನ ಕಟ್ಟಬೇಕಿತ್ತು. ಇದೀಗ ಆಸ್ತಿ ನೋಂದಣಿ ಶುಲ್ಕವನ್ನ ಶೇಕಡಾ 1 ರಿಂದ 2ರಷ್ಟು ಹೆಚ್ಚಳ ಮಾಡಿರುವುದರಿಂದ ಒಟ್ಟು 7.6ರಷ್ಟು ಶುಲ್ಕ ಕಟ್ಟಬೇಕೆಂದು ಕಂದಾಯ ಇಲಾಖೆ ಆದೇಶವನ್ನ ನೀಡಿದ್ದು, ಜನರ ಜೇಬಿಗೆ ಸರ್ಕಾರ ಮತ್ತೆ ಕತ್ತರಿ ಹಾಕಿದೆ. ಇನ್ನು ಈ ಶುಲ್ಕ ಸ್ವಾಧೀನ ಭೋಗ್ಯ ಪತ್ರ, ಸ್ಥಿರಾಸ್ತಿ ಶುದ್ಧ ಕ್ರಯಪತ್ರ ಸೇರಿದಂತೆ ವಿವಿಧ ಆಸ್ತಿ ಖರೀದಿ ನೋಂದಣಿಗೆ ಈ ಶುಲ್ಕ ಅನ್ವಯ ಆಗಿದೆ. ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಆದಾಯದ ಗುರಿಗಳನ್ನು ತಲುಪುವಲ್ಲಿ ತೀವ್ರ ಕುಸಿತ ಕಂಡಿದ್ದರಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಎನ್ನಲಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.